ಎಲ್ಲರಿಗೂ ನಮಸ್ಕಾರ. ನಾನು ಇವತ್ತು ಪಡವಲಕಾಯಿ ಫಿಂಗರ್ ಚಿಪ್ಸ್ ಮಾಡೋದು ಹೆಂಗೆ ಅನ್ನೋದು ಹೇಳ್ಕೊಡ್ತೀನಿ ರೀ. ಪಡವಲಕಾಯಿ ಫಿಂಗರ್ ಚಿಪ್ಸ್ ಮಾಡೋದು ರೀ. ಅದನ್ನ ಬಟಾಟೋ ಚಿಪ್ಸನ್ನು ಇದನ್ನ ಆಗತ್ತೆ ರೀ. ಅದು ಮರ್ತು ಬಿಡಂಗೆ ಹಂಗೆ ಚಿಪ್ಸ್ ಇದನ್ನಾಗತ್ತೆ ರೀ ಅದು. ಅದನ್ನ ಪಡವಲಕಾಯಿ ತೊಗೊಂಡೆ ನೋಡ್ರಿ. ಇಲ್ಲಿ 2 ತೊಗೊಂಡೇನಿ. ಅವು ಎರಡೂ ತೊಗೊಂಡಿದ್ದಕ್ಕೆ ಒಂದು ತೊಗೊಂಡು ಕಟ್ ಮಾಡ್ಬೇಕ್ರಿ. ಇದು ಒಂದು ತುದಿ ಕಟ್ ಮಾಡಿ ಇದನ್ನ ಸ್ಕ್ರೇಪ್ ಮಾಡ್ಬೇಕ್ರಿ. ಇದನ್ನ ಸ್ಕ್ರೇಪ್ ಮಾಡಿ ಇದನ್ನ ಆಮೇಲೆ ನಾನು ಚಾಕು ತೊಗೊಂಡೇನ್ರಿ ಸ್ಕ್ರೇಪ್ ಮಾಡಾಕ್ರಿ. ಚಾಕು ತೊಗೊಂಡೇನ್ರಿ. ಸ್ಕ್ರೇಪ್ ಮಾಡೋ ಚಾಕು ತೊಗೊಂಡ್ಮೇಲೆ ರೀ ಈಗ ಅದನ್ನ ಕಟ್ ಮಾಡ್ಬೇಕ್ರಿ. ಹಿಂಗೆ ಉದ್ದುದ್ಕ ಕಟ್ ಮಾಡ್ಬೇಕ್ರಿ. ಹಿಂಗೆ ಉದ್ದುದ್ಕ ಕಟ್ ಮಾಡಿ ಅದನ್ನ ಮತ್ತು ಈ ಟೈಪ್ ಮತ್ತು ಈ ಉದ್ದುದ್ಕ ಮತ್ತು ಹಿಂಗೆ ಉದ್ದುದ್ಕ ಮಾಡ್ಬೇಕ್ರಿ. ಹಿಂಗೆ ಆ ಫಿಂಗರ್ ಚಿಪ್ಸ್ ಬರ್ಬೇಕಲ್ಲ, ಸೇಪ್ ಬರ್ಬೇಕಲ್ರಿ. ಅದಕ್ಕೆ ರೀ ಈ ಟೈಪ್ ಕಟ್ ಮಾಡ್ಬೇಕ್ರಿ. ಈ ಟೈಪ್ ಕಟ್ ಮಾಡಿದ್ರೆ ಫಿಂಗರ್ ಚಿಪ್ಸ್ ಅನ್ನಿಸ್ತಾವ್ರಿ ಇವು. ಅದಕ್ಕೆ ಈ ಟೈಪ್ ಕಟ್ ಮಾಡಿ ನೋಡ್ರಿ ನಾನು. ಹಿಂಗೆ ಎರಡು ಕಟ್ ಮಾಡಿ ತಗೋಬೇಕು ನೋಡ್ರಿ. ಈಗ ಹಿಂಗೆ ಫಿಂಗರ್ ಚಿಪ್ಸ್ ಮಾಡಾಕ್ರಿ. ಇದನ್ನ ಪಡವಲಕಾಯಿ ಹಿಂಗೆ ಪಡವಲಕಾಯಿ ಇದನ್ನ ಎರಡು ಮಾಡಾಕ್ತೇನೆ ನೋಡ್ರಿ. ಕಟ್ ಮಾಡ್ಕೊಳಕ್ತೇನೆ ರೀ ಎರಡು. ಹಿಂಗೆ ಕಟ್ ಮಾಡ್ಬೇಕ್ರಿ. ಹಿಂಗೆ ಹಸಿ ತರಕಾರಿ ಇರೋದ್ರಿಂದ ಇದು ಆರೋಗ್ಯಕ್ಕೆ ಭಾಳ ಚಲೋದ್ರಿ. ಇದು ಎಲ್ಲ ಮಕ್ಕಳಿಗೆ ಅದು ಭಾಳ ಇದು ಚಲೋ ಆಗತ್ತೆ ರೀ. ಎಲ್ಲರೂ ತಿನ್ಬೋದ್ರಿ ಇದನ್ನ. ಅದಕ್ಕೆ ಇದು ಮಾಡಿಕೊಟ್ರೆ ಖುಷಿ ಆಗ್ತಾರೆ ಎಲ್ಲರೂ. ಇದನ್ನ ಕೊಟ್ರು ಖುಷಿಯಾಗಿ ತಿಂತಾರೆ ಇವ್ರನ್ನ. ಬಟಾಟಿ ಫಿಂಗರ್ ಚಿಪ್ಸ್ ಕಿತ್ತರಿ ಇವು ಫಿಂಗರ್ ಚಿಪ್ಸ್ ಚಲೋ ಇರ್ತಾವ್ರಿ. ಇವನ್ನ ಟೇಸ್ಟ್ ಇರ್ತಾವ್ರಿ ಇವು. ಅದಕ್ಕೂ ರೀ ಈಗ ಇವೆಲ್ಲ ಹೆಚ್ಚೆ ಇಟ್ಕೊಂಡೆ ನೋಡ್ರಿ. ಈಗ ಇವನ್ನೆಲ್ಲ ಈಗ ಹೆಚ್ಚಿಟ್ಕೊಂಡಿದ್ದು ರೀ. ಈಗ ಇಷ್ಟು ಎರಡು ಹೆಚ್ಕೊಂಡೆ ನೋಡ್ರಿ. ಇವು ಈಗ ಹಿಟ್ಟು ರೆಡಿ ಮಾಡ್ಕೊತೀನಿ ನೋಡ್ರಿ. ಈಗ ಹಿಟ್ಟು ಮಾಡ್ಕೊಳಕ್ರಿ. ಈಗ ಮೈದಾ ಹಿಟ್ಟು ತೊಗೊಂಡೆ ನೋಡ್ರಿ. ಈಗ ಒಂದು ಬಟ್ಲ 1.5 ಟೇಬಲ್ ಸ್ಪೂನ್ ಕಾರ್ನ್ಫ್ಲೋರ್ ಹಾಕಾಕ್ತೇವೆ ನೋಡ್ರಿ. ಕಾರ್ನ್ಫ್ಲೋರ್ ಹಾಕಿ ಇದನ್ನ ಈಗ ಉಪ್ಪು ಅದು ಹಾಕಾಕತ್ತೀವಿ ನೋಡ್ರಿ. ಈಗ ಉಪ್ಪು ಹಾಕೋದು ಒಂದು ಸ್ವಲ್ಪ ಹಾಕ್ಬೇಕ್ರಿ. ಈಗ ರುಚಿಗೆ ತಕ್ಕಷ್ಟು ಹಾಕಿ ಉಪ್ಪು ನಿಮ್ಮ ಕ್ವಾಂಟಿಟಿ ಮುಖಾಂತರ ನೀವು ಎಷ್ಟು ಹಾಕ್ಬೇಕು ಅಷ್ಟು ಹಾಕೋರಿ. ನಾನು ಒಂದು ಸ್ವಲ್ಪ ಹಾಕೇನ್ರಿ. ಅದಕ್ಕೆ ಈಗ ಅರಿಶಿನ ಹಾಕ್ತೀನಿ ನೋಡ್ರಿ. ಈಗ ಅರಿಶಿನ ಹಾಕಾಕ್ತೇನೆ ನೋಡ್ರಿ. ಈಗ ಅರಿಶಿನ ಒಂದಿಷ್ಟು ಹಾಕಿದ ಮೇಲೆ ರೀ ಕಾಶ್ಮೀರಿ ಖಾರ ತೊಗೊಂಡೇನಿ ನೋಡ್ರಿ. ಈಗ ಆ ಕಾಶ್ಮೀರಿ ಕೆಂಪು ಖಾರ ತೊಗೊಂಡೇನಿ ನೋಡ್ರಿ. ಕೆಂಪು ಖಾರ ಹಾಕಾಕ್ತೇನೆ ರೀ. ಕೆಂಪು ಖಾರ ಹಾಕಿದ ಮೇಲೆ ರೀ ಅಜ್ವಾಯಿನ ಜೀರಾ ಪೌಡ್ರು ಎರಡು ಹಾಕಾಕ್ತೇನೆ ನೋಡ್ರಿ. ಈಗ ಅವನ್ನ ಅಜ್ವಾಯಿನ ಹಾಕಿಂದ ಜೀರಾ ಪೌಡ್ರ್ ಹಾಕಿಂದ ಈಗ ನೀರು ಹಾಕಿ ಇದನ್ನ ಬ್ಯಾಟ್ರಿ ಕಲಿಸ್ಕೋಬೇಕ್ರಿ. ಅದನ್ನ ನೀರು ಹಾಕಿ ಕಲಿಸ್ಕೊಳಾಕ್ತೀನಿ ನೋಡ್ರಿ. ಈಗ ಇದನ್ನ ಬ್ಯಾಟ್ರಿ ಅದನ್ನ ಈಗ ಹಿಂಗೆ ಈ ಥರ ಈ ಹದಕ್ಕೆ ಬರ್ಬೇಕು ನೋಡ್ರಿ. ಇದನ್ನ ಈ ಬ್ಯಾಟ್ರಿ ಹಿಂಗೆ ಈ ಹದಕ್ಕೆ ಬಂದ ಮೇಲೆ ರೀ ಇದು ಹಿಂಗೆ ಎಣ್ಣೆ ಕಾಯಕ್ಕೆ ಇಡ್ಬೇಕ್ರಿ. ಈಗ ಒಂದು ಕಡಾಯಿ ತೊಗೊಂಡೇನಿ ನೋಡ್ರಿ. ಈಗ ಈ ಕಡಾಯಿ ಒಳಗೆ ಎಣ್ಣೆ ಹಾಕ್ಕೊಳಕ್ತೇನೆ ನೋಡ್ರಿ. ಈಗ ಎಣ್ಣೆ ಹಾಕ್ಕೊಂಡು ಇದು ಒಂದು ಸ್ವಲ್ಪ ಬೆಚ್ಚಗಾಗಿಂದ ಎಣ್ಣೆ ಕಾಯ್ತೈತಲ್ರಿ. ಅದು ಕಾದ್ಮೇಲೆ ಈಗ ಒಂದು ಬಟ್ಲ ತೊಗೊಂಡೇನಿ ನೋಡ್ರಿ. ಆ ಬಟ್ಲದಾಗ ರೀ ಇದನ್ನ ಹಿಟ್ಟು ಇದಕ್ಕೆ ಮಾಡ್ಕೊಂಡಿದ್ವಲ್ರಿ. ಅದನ್ನ ಹಿಟ್ಟು ಅದ್ರಾಗ ಹಾಕ್ಕೊಂಡ್ರಿ. ಅದನ್ನ ಹಾಕೊಂಡ್ಮೇಲೆ ಅದ್ರಾಗ ಎದ್ದಾಕ ಈಜಿ ಆಗತ್ತತೆ ಅದ್ರಾಗ ಹಂಗೆ ಮಾಡ್ಕೊಂಡ್ರಿ. ಅದು ಬಜ್ಜಿದನ್ನು ಹಂಗೆ ಮಾಡೋದು ಹೇಳ್ಕೊಟ್ಟೇನಿ ರೀ ಹಿಂದಿನ ವಿಡಿಯೋದಾಗ ರೀ. ಈಗ ಇದನ್ನ ಎದೆ ಹಾಕಾಕತ್ತೇನೆ ನೋಡ್ರಿ. ಗೆದ್ದಾಗ ಇದನ್ನ ಹಾಕಿ ಅದ್ರನ ಎಣ್ಣೆ ಕಾದಿಂತೈತ್ರಿ. ಹೆಂಗಿದ್ರು ಅದನ್ನ ಲಘು ಲಘು ಕಾಯ್ತಾವ್ರಿ. ಇವನ್ನೇನು ಬರ್ತಾವ್ರಿ. ಅವನ್ನ ಕ್ರಿಸ್ಪಿಯಾಗಿ ಬರುತ್ತನೂ ಇವನ್ನ ಕರಿಬೇಕ್ರಿ. ಇವನ್ನ ಕರಿದ ಮೇಲೆನ ಅವು ಕ್ರಿಸ್ಪಿಯಾಗಿ ಆಗ್ತಾವ್ರಿ. ಇವನ್ನ ಇದು ಹೈ ಟೆಂಪ್ರೇಚರ್ದಾಗ ಕರಿಬೇಕ್ರಿ. ಇದು ಕರೆದ್ರನ ಅವು ಕ್ರಿಸ್ಪಿಯಾಗಿ ಚಂದಾಗ ಬರ್ತಾವ್ರಿ ಇವು. ಈಗ ಹಿಂಗೆ ಕರಿಯಾಕತ್ತೀವಿ ನೋಡ್ರಿ. ಈಗ
ಎಷ್ಟು ಚಂದ ಇವು ಗೋಲ್ಡನ್ ಕಲರ್ ಬಂದಾವ ನೋಡ್ರಿ. ಈ ಥರ ಹಿಂಗೆ ಕರ್ಕೋಬೇಕ್ರಿ. ಹಿಂಗೆ ನಾನು ಹಿಂಗೆ ಬಟ್ಲಾಗಿಂದ ಎದ್ದೆದ್ದು ಹಾಕ್ಕೊಂಡ್ರೆ ಅದು ಈಜಿ ಆಗತ್ತೆ ರೀ. ಅದು ಆ ಥರ ಎದ್ದು ಹಾಕೋದು ಆ ಥರ. ಅದಕ್ಕೆ ನಾನು ಈ ಥರ ಬಟ್ಲಾಗಿ ಎದ್ದೆದ್ದೆ ಅವ್ನ ಹಾಕಾಕ್ತೇನೆ ನೋಡ್ರಿ. ಎಣ್ಣೆಯಾಗ ಹಾಕಿ ಕರಿ ಹಾಕ್ತೇನೆ ನೋಡ್ರಿ. ಇವನು ಹಿಂಗೆ ಇವನ್ನ ನಾವು ಈಗ ಮಾಡಿದ್ವು ಎಲ್ಲ ಕರ್ಕೋಬೇಕ್ರಿ. ಈಗ ಎಲ್ಲ ಕರ್ಕೊಂಡೆ ನೋಡ್ರಿ. ಇವನ್ನೆಲ್ಲ ಹಿಂಗೆ ಎಲ್ಲ ಕರ್ಕೋಬೇಕ್ರಿ. ಕರ್ಕೊಂಡ ಮೇಲೆ ಇನ್ನು ಇದು ಕ್ರಿಸ್ಪಿ ನಮ್ನಿ ಬರ್ತಾವ್ರಿ. ಆಮೇಲೆ ತೋರಿಸ್ತೀನಿ ತಡ್ರಿ. ಇವು ಹಳೆ ವಿಡಿಯೋಗಳು ಇದ್ರಾಗ ನೋಡ್ರಿ. ಅದನ್ನ ಬಜ್ಜಿದು ಹಾಕಿದ್ದು ಅದು ಹಿಂಗೆ ಹಾಕಿವಿ ನೋಡ್ರಿ. ಇದನ್ನ ನೋಡ್ರಿ. ಇದನ್ನ ಕ್ರಿಸ್ಪಿ ಚಂದಾಗ ನೋಡ್ರಿ. ಅವನ್ನ ಟೇಸ್ಟ್ ಹತ್ತತ್ರಿ. ಸಂಜೆನಾಗೂ ಇವನ್ನ ಮಾಡ್ಕೊಂಡು ತಿನ್ಬೇಕು ನೋಡ್ರಿ. ಇವನ್ನ ಸಂಜೆನಾಗ ಮಾಡ್ಕೊಂಡು ತಿಂದ್ರೆ ಇವು ಟೇಸ್ಟ್ ಆಗ್ತಾರ್ರಿ. ಇದು ಕರ್ಬೇವು ಕರ್ಕೊಳಾಕ್ತೇವೆ ನೋಡ್ರಿ. ಇದ್ರಾಗ ಕರ್ಬೇವು ಕರ್ಕೊಳ್ಳೋದ್ರಿಂದ ಕ್ರಿಸ್ಪಿ ಆಗ್ತಾವೆ ನೋಡ್ರಿ. ಅದ್ರಾಗ ಅವು ಟೇಸ್ಟ್ ಹತ್ತೈತ್ರಿ. ಅದಕ್ಕೂ ಟೇಸ್ಟ್ ಹತ್ತೈತ್ರಿ ಕರ್ಬೇವು ಹಾಕ್ಕೊಂಡ್ರೆ. ಅದು ಟೇಸ್ಟ್ ಇದನ್ನಾಗತ್ತಲ್ರಿ. ಅದಕ್ಕೆ ನಾ ಇದ್ರಾಗ ಕರ್ಬೇವು ಹಾಕೊಳಾಕ್ತೇನೆ ನೋಡ್ರಿ. ಮ್ಯಾಲೆ ಟೇಸ್ಟ್ ಬರಲಿ ಅಂತ ಖಾರ ಉಪ್ಪ ಇದ್ರ ಮೇಲೆ ಉದಿಸ್ಕೊಳಾಕ್ತೇನೆ ನೋಡ್ರಿ. ಈಗ ಖಾರ ಉಪ್ಪು ಉದಿಸ್ಕೊಂಡ್ರೆ ಟೇಸ್ಟ್ ಬರ್ತೈತ್ರಿ. ಅದು ಇನ್ನು ಹೆಚ್ಚಿನ ಟೇಸ್ಟ್ ಬರ್ತೈತ್ರಿ. ಅದಕ್ಕೆ ನಾನು ಈಗ ಖಾರ ಉಪ್ಪ ಅದ್ರ ಮೇಲೆ ಉದಿಸ್ಕೊಳಾಕ್ತೀವಿ ರೀ. ಎಷ್ಟು ಕ್ರಿಸ್ಪಿಯಾಗಿ ಬಂದ ನೋಡ್ರಿ. ಈಗ ನಾನು ತೋರ್ಸಾಕ್ತೇನೆ ನೋಡ್ರಿ. ಈ ಥರ ಕ್ರಿಸ್ಪಿಯಾಗಿ ಬಂದ ನೋಡ್ರಿ. ಈ ಥರನ ಮಾಡ್ಕೊಂಡು ನೀವು ಸಂಜೆನಾಗ ತಿನ್ನಿರಿ. ನಿಮ್ಗೆ ಟೇಸ್ಟ್ ಹತ್ತೈತ್ರಿ. ಇದನ್ನ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇದನ್ನ ನೋಡ್ರಿ. ಈ ಥರ ಮಾಡೀವಿ ನೋಡ್ರಿ. ಇದು ಫಿಂಗರ್ ಚಿಪ್ಸ್ ಐತೆ ನೋಡ್ರಿ. ಪಡವಲಕಾಯಿ ಫಿಂಗರ್ ಚಿಪ್ಸ್ ಐತೆ ನೋಡ್ರಿ. ಇದು ಪಡವಲಕಾಯಿ ಫಿಂಗರ್ ಚಿಪ್ಸನ್ನು ಹಿಂಗೆ ಮಾಡಿದ್ರೆ ನೋಡ್ರಿ. ಈಗ ಸಂಜೆ ಟೈಮ್ನಾಗ ರೀ ಇದನ್ನ ಎಲ್ಲರಿಗೂ ಮಾಡಿ ತಿನ್ನಿಸ್ರಿ ನೋಡ್ರಿ.